ಕರ್ನಾಟಕದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಇಲ್ಲಿ 8ನೇ ತರಗತಿ 8, 9, 10 ತರಗತಿ ಹೋದ ವರ್ಷದಿಂದ ಕೇಳ್ತಿದೀವಿ. ನೀವು ತಲೆ ಕೆಡ್ಸೋಲ್ರಿ. ಅದಕ್ಕೆ ನಮ್ಗೆ 8, 9, 10 ತರಗತಿ ಕೊಠಡಿ ಇಲ್ಲಿ ಬೇಕು ಅಂತ ನಿಮ್ಮಲ್ಲಿ ಕೋರುತ್ತೇನೆ. ಯಾವ ಶಾಲೆ ಇದು? ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹೂವಿನ ರೋಡ್, ಕೊಪ್ಪಳ. ನೀವು ಬೇರೆ ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ವಾ? ಇದೆ ಸರ್. ಅಲ್ಲಿ ನಡಕ್ಕೆ ಬೈಪಾಸ್ ಇದೆ, ಸ್ಮಶಾನ ಇದೆ, 4 ಜನ ಸುಡ್ತಾರೆ, 4 ಜನ ಮಣ್ಣು ಮಾಡ್ತಾರೆ. ಅವನ್ನೆಲ್ಲ ನೋಡಿ ನಮ್ಗೆ ತುಂಬಾ ಹೆದರಿಕೆ ಆಗುತ್ತೆ. ಅದಕ್ಕೆ ಇಲ್ಲಿಂದ 4 ಕಿಲೋಮೀಟರ್ ದೂರ ಇದೆ, ಅದಕ್ಕೆ ಹೋಗಕ್ಕಾಗಲ್ಲ. ಒಂದ್ ವೇಳೆ ಇಲ್ಲಿ 8, 9, 10 ಆಗ್ಲಿಕ್ಕಪ್ಪ ಅಂದ್ರೆ ನಾವು ಶಾಲೆಯನ್ನು ಬಿಟ್ಬಿಡ್ತೀವಿ. 8, 9 ಆಗ್ಲಂದ್ರೆ ಶಾಲೆನೇ ಬಿಡ್ತೀರಾ? ನಿಮ್ದು ಅಡ್ಮಿಷನ್ ಮಾಡಿಸ್ಕೊಂಡಿಲ್ವಾ ಇನ್ನು? ಅಡ್ಮಿಷನ್ ಇಲ್ಲ, ಬುಕ್ಕ ಕೊಟ್ಟಿಲ್ಲ, ಬಟ್ಟಿ ಕೊಟ್ಟಿಲ್ಲ. ಅದಕ್ಕೆ ಸುಮ್ಮನೆ ಕಾಲಿಗೆ ಬರ್ತಾ ಇದ್ರೆ ಈಗ ಖಾಲಿ ಬರ್ತಾ ಇದ್ರೆ ಅಡ್ಮಿಷನ್ ಇರ್ಲಾರ್ದ? ಈಗ ಮುಂದಿನ ನಿಮ್ಮ ನಡೆ ಏನು? ಮುಂದಿನ ನಡೆ 8ನೇ ತಾಗ್ಬೇಕು. 8, 9, 10 ಆಗ್ಬೇಕು ಸರ್. 8, 10, 9 ಆಗ್ಬೇಕಾ? ಓಕೆ. ನೋಡಿ, 1ರಿಂದ 7ನೇ ತರಗತಿ ಇಲ್ಲಿ ಪ್ರಾರಂಭ ಆದರೂ ಕೂಡ 8ನೇ ತರಗತಿ ಮಕ್ಕಳು ಪ್ರಿಯರನ್ನು ಬಿಟ್ಟು ಈ ಕಡೆ ಇದ್ದಾರೆ. ಇವರಿಗೆ ಯಾವುದೇ ರೀತಿ ಸೌಲಭ್ಯ ಕೂಡ ಇಲ್ಲ, ಯಾವುದೇ ರೀತಿ ಪಾಠ ಪ್ರವಚನ ಇಲ್ಲ. ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ, ಆದರೆ ಹೆಡ್ ಮಾಸ್ಟ್ರು ಕೂಡ ಇಲ್ಲಿ ಇವರಿಗೆ ಅವಕಾಶಗಳನ್ನು ಮಾಡಿ ಕೊಟ್ಟಿದ್ದಾರೆ, ಯಾಕಂದ್ರೆ ಇಲ್ಲೇ ಕೂಡ್ಲಿಕ್ಕೆ. ಬಟ್ ಒಂದೇನು ಸಮಸ್ಯೆ ಆಗ್ತಿದೆ ಅಂದರೆ ಇವರಿಗೆ ಶಾಲೆಯಲ್ಲಿ ಯಾವುದೇ ರೀತಿ ನೋಂದಣಿ ಇರುವುದಿಲ್ಲ. ನೋಂದಣಿ ಇರಲಾರ್ದಂಥ ಸಂದರ್ಭದಲ್ಲಿ 8ನೇ ತರಗತಿನ ಮಾಡಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಇನ್ನೂವರೆಗೆ ಆದರೂ ಕೂಡ ಮಾನ್ಯ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಅಂದರೆ ಇದು ದುರಂತವೇ ಸರಿ. ಅದರಾಚೆ ಇನ್ನೊಂದೇನಾಗಬೇಕಂದ್ರೆ ಕುವೆಂಪು ನಗರದಿಂದ ನಾವು ಹೊರಗಡೆ ಹೋಗ್ಬೇಕಂದ್ರೆ ಸುಮಾರು 4 ಕಿಲೋಮೀಟರ್ ಆಗ್ತದೆ. 4 ಕಿಲೋಮೀಟರ್ ಆದರೂ ಕೂಡ ಅಲ್ಲಿ ಮಧ್ಯದಲ್ಲಿ ಸ್ಮಶಾನ ಬೈಪಾಸ್ ಇರೋದ್ರಿಂದ 8, 9, 10 ಇಲ್ಲೇ ಮಾಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ಯಾವ ಇಲಾಖೆಯನ್ನು ಈ ಕಡೆ ತಿರುಗಿ ಕೂಡ ನೋಡಿಲ್ಲ. ಸೊ ಹಾಗಾಗಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಚಿಕ್ಕ ಮಕ್ಕಳ, ಬಡ ಮಕ್ಕಳ ಅಳಲನ್ನು ತಾವು ಒಮ್ಮೆ ನೋಡಿ. ಯಾಕಂದರೆ 20 ಮಕ್ಕಳು ಶಾಲೆಯಿಂದ ಹೊರಗುಳಿತಾರೆ ಅಂದರೆ ಅದೇನು ಸಣ್ಣ ಸಂಗತಿ ಅಲ್ಲ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ.